ಶಿವಕುಮಾರ್ ಬ್ರದರ್ಸ್, ಡಿಕೆ ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ ಓಪನ್ ವಾರ್. ನನ್ನನ್ನ ಕೊಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಮತ್ತು ಕುಸುಮ ಷಡ್ಯಂತ್ರ ಹೆಣೆದಿದ್ರು. ಆ ಕಾರಣದಿಂದ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ರಾಜ್ಯದಲ್ಲಿ ಎಲ್ಲೇ ಮೀರಿತಾ ಹಾಗಾದ್ರೆ ದ್ವೇಷದ ರಾಜಕಾರಣ, ದ್ವೇಷಾಗ್ನಿ ಜ್ವಾಲೆ ಧಗ ಧಗ ಅಂತೇಳಿ ಹೊತ್ತಿ ಉರಿತಾ ಇದೆಯಾ? ಮಾಜಿ ಸಚಿವ ಮುನಿರತ್ನ ಮರ್ಡರ್ಗೆ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮ ಇವರೆಲ್ಲರೂ ಕೂಡ ಸಂಚು ರೂಪಿಸಿದ್ರ ಅನ್ನುವ ಆರೋಪವನ್ನ ಮಾಡಿದ್ದಾರೆ ಮುನಿರತ್ನ. ಡಿಸಿಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಮುನಿರತ್ನ, ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಕಾಏಕಿ ಮುನಿರತ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಮೊಟ್ಟೆಯಿಂದ ಅಟ್ಯಾಕ್ ಮಾಡಿದ್ರು. ಮೊಟ್ಟೆ ದಾಳಿ ನಡೆಸಿದ ಉದ್ರಿಕ್ತರ ಗುಂಪು ಅದು ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನೋದು, ಅದು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮ ಅವರ ಬೆಂಬಲಿತ ಕಾರ್ಯಕರ್ತರು ಅನ್ನೋದು ಮುನಿರತ್ನ ಅವರ ಮಾತಾಗಿದೆ. ನನ್ನನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ರು, ಆ ಕಾರಣ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಪೊಲೀಸ್ ಅಧಿಕಾರಿಗಳು ಇಲ್ಲದೆ ಹೋಗಿದ್ರೆ ನನ್ನನ್ನ ಮರ್ಡರ್ ಮಾಡ್ತಿದ್ರು, ನನ್ನನ್ನ ಕೊಲೆ ಮಾಡ್ತಾ ಇದ್ರು. ನನಗೆ ಈ ವಿಚಾರ ಮೊದಲೇ ಗೊತ್ತಿತ್ತು. ನಾನು ಪ್ರಧಾನಿಗಳು ಸೇರಿದಂತೆ ರಾಷ್ಟ್ರಪತಿ, ರಾಜ್ಯಪಾಲರಿಗೂ ಕೂಡ ಪತ್ರ ಬರೆದಿದ್ದೆ. ಅವರಿಂದಲೂ ಕೂಡ ನನಗೆ ವಾಪಸ್ ಪತ್ರ ಬಂದಿತ್ತು. ನಾನು ಗನ್ಮ್ಯಾನ್ ಕೇಳಿದ್ದೆ, ನನಗೆ ಜೀವ ಬೆದರಿಕೆ ಇದೆ. ಈ ಹಿಂದೆ ಮಾರುವೇಷದಲ್ಲಿ ಬಂದು ನನಗೆ ವಿಚಾರವನ್ನು ತಿಳಿಸಿದ್ರು, ನೀನು ರಾಜೀನಾಮೆ ಕೊಡಬೇಕು, ಕುಸುಮ ಅವರನ್ನ ಮಂತ್ರಿ ಮಾಡೋದಕ್ಕೋಸ್ಕರ ನೀನ್ ರಾಜೀನಾಮೆ ಕೊಡಬೇಕು, ಇಲ್ಲದೆ ಹೋದ್ರೆ ಬೀದಿ ಹೆಣ ಹಾಕ್ತೀಯ ಅಂತ ಹೇಳಿ ಧಮಕಿ ಹಾಕಿದ್ರು ಅನ್ನೋದನ್ನ ಮುನಿರತ್ನ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ದಾರೆ. ಗಂಭೀರ ಆರೋಪವನ್ನ ಮುನಿರತ್ನ ಮಾಡಿದ್ದಾರೆ. ನನ್ನ ಕೊಲೆಗೆ ಸಂಚು ನಡೆದಿತ್ತು, ನನ್ನ ಕೊಲೆಗೆ ಸಂಚು ಮಾಡಿದ್ದು ಬೇರೆ ಯಾರು ಅಲ್ಲ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮ ನನ್ನ ಕೊಲೆಗೆ ಸಂಚು ಮಾಡಿದ್ರು ಅಂತ ಹೇಳಿ ಮುನಿರತ್ನ ಹೇಳಿದ್ದಾರೆ. ಪೊಲೀಸರಿಗೂ ಕೂಡ ಈ ವಿಚಾರ ಗೊತ್ತಿತ್ತು. ಆ ಕಾರಣದಿಂದ ಇವತ್ತು ನನಗೆ 100ರಿಂದ 150 ಜನ ಪೊಲೀಸರು ಭದ್ರತೆಗೆ ಬಂದಿದ್ರು. ಪೊಲೀಸರಿಗೂ ಕೂಡ ಗೊತ್ತಿತ್ತು, ಗುಪ್ತಚರ ಇಲಾಖೆ ವರದಿ ಕೊಟ್ಟಿತ್ತು. ಆ ಕಾರಣದಿಂದ ಪೊಲೀಸರು ಜಾಗರೂಕರಾಗಿದ್ರು. ಒಬ್ಬ MLAಗೆ ಎಷ್ಟು ಜನ ಪೊಲೀಸರು ಭದ್ರತೆ ಕೊಡ್ತಾರೆ? 2ರಿಂದ 3 ಜನ. ಆದ್ರೆ ಇವತ್ತು 100ರಿಂದ 150 ಜನ ನನಗೆ ಭದ್ರತೆಗೆ ಬಂದಿದ್ರು ಅನ್ನೋದನ್ನ ಹೇಳಿದ್ದಾರೆ. ನನ್ನ ಮೇಲೆ ಡಿಕೆ ಬ್ರದರ್ಸ್ ಅವರಿಂದ ದಾಳಿ ನಡೆದಿದೆ, ಪೋಕ್ಸೋ ಕೇಸ್ ಹಾಕಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ನನಗೆ ಕೊಲೆ ಮಾಡ್ತೀರಿ ಅಂತ ಹೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಎಷ್ಟನೇ ಒಂದು 7-8ನೇ ತಾರೀಕು ಹೊತ್ತಿಗೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ ಇಬ್ಬರು ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿಕೆ ಶಿವಕುಮಾರು, ಡಿಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದ ಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವ್ರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಮಾರು 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ.
ಅವರು ಸಿಕ್ಕಿದ ತಕ್ಷಣ ಒಂದು ಪೋಸ್ಕೋ ಕೇಸು ಹಾಕ್ತೀನಿ ಅಂತ ನನಗೆ ಆ ಲಾಯರ್ಗಳ ಮುಖಾಂತರ ಒಂದು ರೂಪದಲ್ಲಿ ಬಂದಂಥವ್ರು. ಅವ್ರು ಲಾಯರ್ಗಳು ಏನೋ ಗೊತ್ತಿಲ್ಲ, ಯಾಕಂದರೆ ಲಾಯರ್ಗಳು ಹಂಗೆಲ್ಲ ಹೇಳಲ್ಲ. ಬಹುಶಃ ಎಲ್ಲೋ ಕಪ್ಪು ಕೋಟ್ ಹಾಕಿ ಲಾಯರ್ಗಳ ರೂಪದಲ್ಲಿ ಬಂದು ನನಗೆ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಐತೆ. ಯಾಕಂದರೆ ಲಾಯರ್ ವೃತ್ತಿ ಮೇಲೆ ಗೌರವ ಇದೆ, ಲಾಯರ್ಗಳು ಹಂಗೆ ಹೇಳಲ್ಲ. ಇವ್ರು ಯಾರೋ ಬಂದು ಅವ್ರ ಕಡೆಯವರೇ ಬಂದು ಹೇಳಿರೋದು. ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್, ಆರ್ ನಗರದಲ್ಲಿ ಕುಸುಮ. ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮುನಿರತ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಟೆರರಿಸ್ಟ್ಗಳಿಂದ ನನ್ನ ಕೊಲೆಗೆ ಇವರು ಷಡ್ಯಂತ್ರವನ್ನ ಮಾಡಿದ್ರು, ರೇಟ್ ಫಿಕ್ಸ್ ಮಾಡಿ ನನ್ನ ಕೊಲೆಗೆ ಪ್ರಯತ್ನಿಸಿದ್ರು. ನನ್ನ ಮುಖಕ್ಕೆ ಮಸಿ ಬೆಳೆದ್ರೆ 1 ದುಡ್ಡು, ನನ್ನ ಶರ್ಟ್ ಹರಿದು ಹಾಕಿದ್ರೆ ಅವರಿಗೆ 20 ಲಕ್ಷ, ಮಸಿ ಬೆಳೆದವರಿಗೆ 10 ಲಕ್ಷ ಅಂತೇಳಿ ರೇಟ್ ಫಿಕ್ಸ್ ಮಾಡಿದ್ರು. ನನ್ನನ್ನ ಕೊಲೆ ಮಾಡೋದಕ್ಕೆ ಟೆರರಿಸ್ಟ್ಗಳಿಗೆ ಇವರು ಸುಪಾರಿ ಕೊಟ್ಟಿದ್ರು. ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಮುನಿರತ್ನ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಸುರೇಶ್, ಡಿಕೆ ಶಿವಕುಮಾರ್, ಕುಸುಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನೇನ್ ಹೇಳಿದ್ದಾರೆ ಅವರು, ಇನ್ನೊಂದ್ಸಲ ನೋಡೋಣ ಬನ್ನಿ. ಇದು ಅವರು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನ ಮೇಲೆ ಒಂದು ಅಟ್ರಾಸಿಟಿ ಹಾಕಿದ ತಕ್ಷಣ ಅವತ್ತೇ ಬಂದು ಅಲ್ಲಿ ಒಬ್ಬೊಬ್ರು ಹೇಳ್ತಾರೆ, ನೀನ್ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ನಿನ್ಗೇನ್ ತೊಂದರೆ ಇರಲ್ಲ ಅಂತ. ರಾಜೀನಾಮೆ ಕೊಟ್ಟಿಲ್ಲ ಅಂದಿದ್ ನೆಕ್ಸ್ಟ್ ಡೇನೆ ರೇಪ್ ಕೇಸ್ ಆಗತ್ತೆ. ನೆಕ್ಸ್ಟ್ ಡೇನೆ ಮಾಡ್ತಾರೆ ರೇಪ್ ಕೇಸು. ಅದಾದ್ಮೇಲೆ ಈಗ ಮತ್ತೆ ಪೋಸ್ಕೋ ಕೇಸ್ ಹಾಕ್ತಾರೆ ಅಂತ ಎದುರಿಸ್ತಾ ಇದ್ದಾರೆ. ಯಾವ್ದೋ ಒಂದ್ ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದು ಆ ಹುಡುಗಿ ಕೈಯಲ್ಲಿ ಕಂಪ್ಲೇಂಟ್ ಕೊಟ್ಟು ಮುನಿರತ್ನ 18 ವರ್ಷದಿಂದ ಕೆಳಗಡೆ ವಯಸ್ಸು ಕಡಿಮೆ ಇರುವಂತ ಹುಡುಗಿಗೆ ರೇಪ್ ಮಾಡಿದ್ದೇನೆ ಅಂತ ಹೇಳಿ ಪೋಸ್ಕೋ ಕೇಸ್ ಹಾಕ್ಸಕ್ಕೂ ಸಹ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ಆಗಬಾರ್ದು ಅಂದ್ರೆ ನೀನ್ ರಾಜೀನಾಮೆ ಕೊಡು. ನೀನ್ ರಾಜೀನಾಮೆ ಕೊಟ್ಟು ನೀನು ಎಲ್ಲಾದ್ರೂ ಹೋಗು, ನಿನ್ಗೇನು ತೊಂದರೆ ಮಾಡಲ್ಲ. ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ 100% ನೀನ್ ಕೊಲೆ ಆಗ್ತೀಯ. ಕುಸುಮ MLA ಆಗ್ತಾರೆ, ಕುಸುಮ ಸಚಿವರಾಗ್ತಾರೆ. ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಆರ್ ನಗರದಲ್ಲಿ ಕುಸುಮ ಮಿನಿಸ್ಟರ್ ಆಗ್ಬೇಕು. ಇಷ್ಟೇ, ಇದೊಂದೇ ಕಾರಣಕ್ಕೆ ನಾನು ಕೊಲೆ ಮಾಡ್ತಾ ಇರೋದು. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಇದು ಡಿಕೆ ಶಿವಕುಮಾರ್ ಅವರೇ, ಮುನಿರತ್ನ ಅವರ ಆರೋಪ ಏನು ನಿಮ್ಮ ಮೇಲೆ, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಆರೋಪ ನಂಬರ್ 1, ನನ್ನ ಕೊಲೆ ಮಾಡಲು ಸಂಚು ರೂಪಿಸಿದ್ರು. ಆರೋಪ ನಂಬರ್ 1. ಆರೋಪ ನಂಬರ್ 2, ಗುಂಪು ಘರ್ಷಣೆ ನೆಪದಲ್ಲಿ ಕೊಲೆ ಮಾಡುವ ಹುನ್ನಾರ ಇತ್ತು, ಸಂಚು ಇತ್ತು ಇದರಲ್ಲಿ. ಆರೋಪ ನಂಬರ್ 3, ನನ್ನ ಕೊಲೆಯಾದ್ರೆ ಅದಕ್ಕೆ ನೇರ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆರೋಪ ನಂಬರ್ 4, ಉಗ್ರರಿಂದ ನನ್ನ ಹತ್ಯೆ ಮಾಡಿಸಲು ಸಂಚು ರೂಪಿಸಿದ್ರು. 5ನೇ ಆರೋಪ, ಹೆಣ್ಣಿನ ವಿಚಾರಕ್ಕೆ ನನ್ನ ಕೊಲೆ ಆಗುತ್ತೆ, ನನ್ನ ಕೊಲೆ ಆದ್ರೆ ಅದು ಹೆಣ್ಣಿನ ವಿಚಾರಕ್ಕೆ, ಅದು ಕುಸುಮ ವಿಚಾರಕ್ಕೆ. ಆರೋಪ ನಂಬರ್ 6, ನಾನು ದೂರು ನೀಡಿದ್ರು ಕೂಡ ನನಗೆ ಗನ್ಮ್ಯಾನ್ ಅನ್ನ ಕೊಟ್ಟಿಲ್ಲ ಇವರು. ಆರೋಪ ನಂಬರ್ 7, ಗೃಹ ಇಲಾಖೆ ಪರಮೇಶ್ವರ್ ಅವರ ಕೈಯಲ್ಲಿಲ್ಲ. 8ನೇ ಆರೋಪ, ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿದ್ದಾರೆ. 9, ನಾನು ರಾಜೀನಾಮೆ ಕೊಟ್ಟಿಲ್ಲ ಅಂತ ಈ ಷಡ್ಯಂತ್ರ ಮಾಡಿ ನನ್ನನ್ನ ಕೊಲ್ಲುವ ಪ್ರಯತ್ನ ಇದರ ಹಿಂದಿದೆ. ಆರೋಪ ನಂಬರ್ 10, ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್, ಆರ್ ನಗರದಲ್ಲಿ ಕುಸುಮ ಸಚಿವರಾಗಬೇಕು ಅನ್ನೋದು ಇವರ ಉದ್ದೇಶ. ಆ ಕಾರಣಕ್ಕೋಸ್ಕರ ನನ್ನನ್ನ ಈ ರೀತಿ ಕೊಲ್ಲುವ ಪ್ರಯತ್ನದ ಭಾಗವಾಗಿ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಈ ಹಿಂದೆ ಮಾರು ವೇಷದಲ್ಲಿ, ವಕೀಲರ ವೇಷದಲ್ಲಿ ಬಂದು ನನಗೆ ಇದನ್ನ ತಿಳಿಸಿದ್ರು. ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ರಾಜೀನಾಮೆ ಕೊಟ್ರೆ ಎಲ್ಲವೂ ಸರಿ ಹೋಗುತ್ತೆ, ಇಲ್ಲದೆ ಹೋದ್ರೆ ಬೀದಿ ಹೆಣ ಆಗ್ತೀಯಾ ನೀನು ಅಂತ ಹೇಳಿ ನನಗೆ ತಿಳಿಸಿದ್ರು. ಆ ಕೂಡಲೇ ನಾನು ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಪತ್ರವನ್ನ ಬರೆದಿದ್ದೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತ್ರವನ್ನ ಬರೆದು ನನಗೆ ಗನ್ ಮ್ಯಾನ್ ಕೊಡಬೇಕು ಅಂತ ಹೇಳಿ ಕೇಳಿದ್ದೆ. ಆದ್ರೆ ನನಗೆ ಯಾರೂ ಕೂಡ ಗನ್ ಮ್ಯಾನ್ ಕೊಡೋ ವಿಚಾರವಾಗಿ ನನಗೆ ಸರಿಯಾಗಿ ಸ್ಪಂದಿಸಿಲ್ಲ. ಒಬ್ರು DYSP, ಒಬ್ರು